ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್, ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ, ಆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರೇ ನಿಮ್ಮ ಜೀವನ ಸಂಗಾತಿ ಅನ್ನೋದನ್ನ ಹೇಳ್ತಾರೆ. ಸಿಂಗಲ್ ಆಗಿದ್ರೆ ನೀವು ಪ್ರೀತಿಸುವಂಥ ಹುಡುಗ ಹುಡುಗಿ ಆಗಿರಬಹುದು, ಅಥವಾ ನೀವು ಮದುವೆ ಆಗಿರುವಂಥ ನಿಮ್ಮ ಗಂಡ ಹೆಂಡತಿ ಕೂಡ ಆಗಿರಬಹುದು. ಸೊ ನಿಮ್ಮ ಸ್ಟೋರಿಗೆ ತಕ್ಕಂಗೆ ಅದನ್ನು ತಗೊಳ್ಳಿ. ಆ್ಯಂಡ್ ನೀವು ನಿಮ್ಮ ಲೈಫ್ನಲ್ಲಿ ಆಲ್ರೆಡಿ ಈ ವ್ಯಕ್ತಿಯನ್ನ ಮೀಟ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ಹೇಳ್ತಿದೆ. ಆ್ಯಂಡ್ ಅವರು ನಿಮ್ಮ ಜೊತೆ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರ ಬಗ್ಗೆ ಇರುವಂಥ ಪ್ಲಸ್ ಕ್ವಾಲಿಟೀಸ್ ಆಗಿರ್ಬೋದು, ಮೈನಸ್ ಕ್ವಾಲಿಟೀಸ್ ಆಗಿರ್ಬೋದು, ಪ್ರತಿಯೊಂದು ಅವ್ರಿಗೆ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋಂಥದ್ದಿದೆ. ಆ್ಯಂಡ್ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಅಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಅವ್ರಿಗೆ. ಓಪನ್ ಮೈಂಡೆಡ್ ಆಗಿರಿ. ಆ ರೀತಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಎಲ್ಲನೂ ಹೇಳ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಅಂತ ಬಂದಾಗ ಓಪನ್ ಮೈಂಡೆಡ್ ಆಗಿರಿ. ಅವ್ರು ಪ್ಲಸ್ ಆಗಲಿ ಮೈನಸ್ ಆಗಲಿ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡಿ. ಬಟ್ ಆದರೆ ಅದ್ರ ಮೇಲೆ ನಿಮಗೆ ಇಷ್ಟ ಆಗ್ದಲೇ ಇರೋವಂಥ ಕ್ವಾಲಿಟಿಗಳು ಅವರಲ್ಲಿತ್ತು, ನಡ್ಕೊಳ್ಳೋ ರೀತಿ ಆಗಿರಬಹುದು, ಅಭ್ಯಾಸಗಳಾಗಿರ್ಬೋದು, ಮಾತಾಡೋ ರೀತಿ ಆಗಿರಬಹುದು, ಯಾವುದನ್ನಾದರೂ ಆಗಲಿ ಇಷ್ಟ ಆಗ್ದಲೇ ಇರೋದನ್ನ ಅವರ ಪ್ರೀತಿಸಿದಾಗ ಅನ್ಕಂಡೀಷನಲಿ ಲವ್ ಮಾಡಬೇಕು. ಅವರ ಪ್ಲಸ್ಸು ಮೈನಸ್ಸು ಪ್ರತಿಯೊಂದನ್ನು ಕೂಡ ಅಕ್ಸೆಪ್ಟ್ ಮಾಡಿ ಪ್ರೀತಿಸ್ಬೇಕು. ಆದರೆ ಬದುಕಬೇಕಾದ್ರೆ ನಮಗೋಸ್ಕರ ಅವರನ್ನ ಬದಲಾಯಿಸ್ಕೊಳ್ಳೋಕ್ಕೆ ಸಿದ್ಧವಾಗಿರಬೇಕು. ಅದನ್ನು ಕೂಡ ನೋಡಬೇಕು. ಅಕ್ಸೆಪ್ಟ್ ಮಾಡೋದು ಅಂದರೆ ಅವರ ಹಿಂದೆ ಇಲ್ಲಿವರೆಗೂ ನಾವು ಅವ್ರ ಲೈಫ್ನಲ್ಲಿ ಇರಲಿಲ್ಲ, ಇಲ್ಲಿವರೆಗೂ ಏನಾಯಿತು ಓಕೆ, ಅದನ್ನೆಲ್ಲ ಬಿಟ್ಬಿಡು. ಈಗ ನಮಗೋಸ್ಕರ ಬದಲಾಗಬೇಕಾಗಿರೋದು ಚೆನ್ನಾಗಿ ಸುಖವಾಗಿ ಸಂಸಾರ ಚೆನ್ನಾಗಿರಬೇಕು ಅಂದರೆ ಕೆಟ್ಟ ಅಭ್ಯಾಸಗಳಾಗಲಿ, ಕೆಟ್ಟ ಗುಣಗಳಾಗಲಿ ಅದನ್ನೆಲ್ಲ ಬಿಟ್ಟು ಅವ್ರು ಬದಲಾಯಿಸ್ಕೊಳ್ಬೇಕು. ಅದ್ರ ಬಗ್ಗೆ ಕೂಡ ನೀವು ಕ್ಲಿಯರ್ಲಿ ನೀವು ಸ್ಟ್ರಾಂಗ್ ಆಗಿ ಸ್ಟ್ರಿಕ್ಟ್ ಆಗಿರಬೇಕು ಈ ವಿಷಯದಲ್ಲಿ. ಮತ್ತು ನಿಮ್ಮಿಬ್ಬರ ಮಧ್ಯ ತುಂಬ ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಅನ್ನೋದು ತುಂಬ ಚೆನ್ನಾಗಿದೆ. ಮದುವೆ ಆಗಿ ಚೆನ್ನಾಗಿ ಒಳ್ಳೆ ಹನಿಮೂನ್ ಲೈಫು ಆ್ಯಂಡ್ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಜೀವನ ನಡೆಸಬೇಕು ಅನ್ನೋಂಥ ಆಸೆಗಳು ಕೂಡ ಇದೆ ಅವರಿಗೆ. ನಿಮ್ಮಿಬ್ಬರ ಮಧ್ಯ ಏನೂ ಕೂಡ ಸಾಲ್ವ್ ಆಗ್ತಾ ಇಲ್ಲ, ಅಥವಾ ಕಾನ್ವರ್ಸೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ನಿಮಗೆ ರಿಯಲಿ ತುಂಬ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೆ, ಯಾರಿಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಯಾರು ನಿಮ್ಮ ಪ್ರಾಬ್ಲಮ್ಗಳನ್ನ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರನ್ನ ಸೊಲ್ಯೂಷನ್ ಕೊಡೋದಕ್ಕಾಗಲಿ, ನೀವು ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಮುಂದೆ ನಡೆಯೋದಕ್ಕೆ ನಿಮಗೆ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ ಅಂತ ಯಾರಾದರೂ ನಿಮಗೆ ಕ್ಲೋಸ್ ಫ್ರೆಂಡ್ ಆಗಿರಬಹುದು, ಯಾರಾದರೂ ಆಗಿರ್ಬೋದು, ಅಂಥವರ ಸಹಾಯ ತಗೊಳ್ಳಿ. ನಿಮ್ಮ ಕಾನ್ವರ್ಸೇಷನ್ ನಿಮ್ಮಿಬ್ಬರ ಮಧ್ಯೆ ಸೆಟ್ ಆಗ್ತಾ ಇಲ್ಲ ಅಂತಂದಾಗ ಇವರು ನಿಮ್ಮ ಹಿಂದಿನ ಜನ್ಮದ ಒಂದು ಸಂಗಾತಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ಜನ್ಮ ಜನ್ಮಗಳಲ್ಲಿ ನಿನಗೋಸ್ಕರನೇ ಬದುಕ್ತೀನಿ, ಬದುಕ್ತಾ ಇದ್ದೆ, ಬದುಕ್ತೀನಿ, ಬದುಕ್ತಿದ್ದೆ, ಬದುಕ್ತಿದ್ದೀನಿ, ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಅಷ್ಟು ಡೀಪ್ ಲವ್ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಆ್ಯಂಡ್ ಇಲ್ಲಿವರೆಗೂ ಏನಾಯಿತು ಅದಕ್ಕೋಸ್ಕರ ಅಂದರೆ ಜಗಳಗಳಾಗಿರಬಹುದು, ಮಾತುಕತೆಗಳಾಗಿರಬಹುದು, ಬಿಹೇವಿಯರ್ ಆಗಿರಬಹುದು, ತಪ್ಪು ರೀತಿಯಲ್ಲಿ ನಡ್ಕೊಂಡಿರ್ಬೋದು, ನಿಮ್ಮನ್ನು ನೋಯಿಸಿರ್ಬೋದು, ಅದಕ್ಕೆಲ್ಲ ಅವರು ಕ್ಷಮೆ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ. ಅವರು ಬಾಯ್ಬಿಟ್ಟು ಕೇಳಿಲ್ಲ ಅಂದರೂ ಮನಸ್ಸಿನಲ್ಲಿ ಅವ್ರಿಗೆ ಆ ಅರಿವಿದೆ ಅವ್ರಿಗೆ. ನನ್ನ ಹೆಂಡತಿ ಅಥವಾ ಗಂಡನಿಗೆ, ನನ್ನ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ನನ್ನ ಲವರ್ ಜೊತೆ ನಾನು ಹೀಗೆ ನಡ್ಕೊಂಡೆ, ಹಾಗೆ ಮಾಡಬಾರ್ದಾಗಿತ್ತು ಅನ್ನೋ ಅಂಥ ಒಂದು ಪಶ್ಚಾತ್ತಾಪ ಇದೆ ಅವರಿಗೆ. ಅವರು ನಿಮಗೋಸ್ಕರ ಬರ್ತಾರೆ ಅನ್ನೋದನ್ನು ತೋರಿಸ್ತದೆ. ನಿಮಗೋಸ್ಕರನೇ ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಇದ್ದಾರೆ. ಆ್ಯಂಡ್ ಇವಾಗವರೆಗೂ ನೀವೆಷ್ಟು ನನ್ನನ್ನು ಡೀಪಾಗಿ ಪ್ರೀತಿಸಿದ್ರಿ, ನಾನು ಕೂಡ ನಿಮಗೆ ಅಷ್ಟೇ ಪ್ರೀತಿಯನ್ನು ರಿಟರ್ನ್ ಬ್ಯಾಕ್ ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ, ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಖಂಡಿತ ಮದುವೆ ಆದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಆದರೆ ಬರೀ ಮಾತಿಗೆ ಮರಳಾಗೋ ಅಷ್ಟೆಲ್ಲ ಇದು ಮಾಡ್ಕೊಳ್ಬೇಡಿ. ನೀವು ಹುಡುಗ ಹುಡುಗಿ ಯಾವುದೇ ವಯಸ್ಸೋರಾಗಿರಲಿ, ಯಾವುದೇ ಜೆಂಡರ್ ಆಗಿರಲಿ,
ಹೇಳಿದ್ದನ್ನ ಅವರು ಮಾಡಿ ತೋರಿಸ್ತಾ ಇದ್ದಾರಾ ಅನ್ನೋದನ್ನ ನೋಡಿ. ಇಲ್ಲಿ ಗಂಡು ಮಕ್ಕಳು ಸ್ವಲ್ಪ ಎಮೋಷನಲ್ ಆಸ್ಪೆಕ್ಟ್‌ನು ಕೂಡ ಕಲಿಬೇಕು. ಹಾಗೆ ಹೆಣ್ಮಕ್ಳು ಕೂಡ ಹೆಂಗಸರು ಕೂಡ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದನ್ನ ಕಲಿಬೇಕು. ಹೆಣ್ಮಕ್ಳು, ಹೆಂಗಸರು ಎಲ್ಲಾನು ಅವ್ರ ಗಂಡ ಬಾಯ್ ಫ್ರೆಂಡು, ಲವ್ವರು ಎಲ್ಲ ಏನು ಸ್ವಲ್ಪ ಸಾಫ್ಟಾಗಿ ಮಾತಾಡಿದ್ರೆ ಬೆಣ್ಣೆ ಥರ ಕರಗೋಗೋದು ಜಾಸ್ತಿ ಹೆಣ್ಮಕ್ಳು. ಆಮ್, ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಅವ್ರ ರೆಡ್ ಫ್ಲಾಗ್ಸ್, ಅವ್ರಿಗೆ ಯಾವ್ದಾದ್ರು ಕೆಟ್ಟ ಅಭ್ಯಾಸಗಳಿದೆ, ಆ, ಬ- ಅವ್ರು ಮಾಡ್ತಾ ಇರೋ ಕೆಲಸಗಳು ಸರಿ ಇಲ್ಲ, ತಪ್ಪಾಗಿ ನಡ್ಕೊಳ್ತಾ ಇದ್ದಾರೆ, ತಪ್ಪು ಬಿಹೇವಿಯರ್ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳೋ ಅಂಥ ಮನೋಭಾವಗಳಿದೆ ಅನ್ನೋವಂಥದ್ದು ನೀವು ಅವರಲ್ಲಿ ಆ ಗುಣಗಳನ್ನ ನೋಡಿದ್ರಿ ಅಂತಂದರೆ ಖಂಡಿತ ನಿಮಗೋಸ್ಕರ ಅವ್ರು ಎಷ್ಟು ಬದಲಾಯಿಸ್ಕೊಳ್ತಾ ಇದ್ದಾರೆ ಅವರನ್ನು, ನೀವು ಅವ್ರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋವಂಥದ್ದನ್ನು ಕೂತ್ಕೊಂಡು ಮಾತಾಡಿ. ಅವರು ಕೂಡ ಬದಲಾಗೋದಕ್ಕೆ ಯಾವತ್ತೂ ಕೂಡ ಗಂಡ ಹೆಂಡತಿ ಆಗಲಿ ಲವರ್ಸ್ ಆಗಿರಲಿ, ಅವರು ಬದಲಾಗೋದಕ್ಕೆ ಪ್ರೀತಿಯಿಂದ ಯಾವತ್ತೂ ಕೂಡ ಬುದ್ಧಿ ಹೇಳಿ ಅವರನ್ನು ಪ್ರೀತಿಯಿಂದನೇ ಬದಲಾಯಿಸೋದಕ್ಕೆ ಪ್ರಯತ್ನ ಯಾವಾಗಲೂ ಕೂಡ ಮಾಡಬೇಕು. ಆ ರೀತಿ ನಿಮಗೋಸ್ಕರ ಬದಲಾದರೆ ಒಳ್ಳೆಯದು. ನಿಮ್ಗಿನ್ನೂ ಮದುವೆ ಆಗಿಲ್ಲ ಅಂತಂದರೆ ಬಾಲ್ ಈಸ್ ನಾವ್ ಇನ್ ಯುವರ್ ಕೋರ್ಟ್. ಅಂದರೆ ನಿಮ್ಮ ಜೀವನದ್ದು ಒಂದು ಅಥಾರಿಟಿ ಇನ್ನೂ ನಿಮ್ಮ ಕೈಯಲ್ಲೇ ಇದೆ ಅಂತ. ಮದುವೆ ಮುಂಚೆನೇ ಅವರು ನಿಮ್ಮ ಮಾತು ಕೇಳಿಲ್ಲ, ಬದಲಾಗಲಿಲ್ಲ ಅಂತಂದರೆ ನಾಳೆ ದಿನ ಕೂಡ ಅವರು ಬದಲಾಗಲ್ಲ. ಸೊ ಬದಲಾದರೆ ಮದುವೆ ಆಗ್ತೀನಿ ಅನ್ನೋಂಥ ಒಂದು ರೂಲ್ಗಳನ್ನು ಹಾಕಿ ಮ್ಯಾರೇಜ್ ಕಾರ್ಡ್ ಮತ್ತೆ ಮತ್ತೆ ಬರ್ತಿದೆ ಇಲ್ಲಿ ನನಗೆ. ಅವರು ನಿಮ್ಮ ಜೊತೆ ಮದುವೆ ಆಗಿ ನಿಮ್ಮ ಜೊತೆ ಸುಖ ಸಂಸಾರ ನಡೆಸಬೇಕು, ಗಂಡ ಹೆಂಡತಿ ಮನೆ ಮಕ್ಕಳು ಸಂಸಾರ ಅನ್ನೋಂಥ ಕನಸು ಅವ್ರಿಗೂ ಕೂಡ ಇದೆ. ಅದಾದಷ್ಟು ಬೇಗ ನಿಮ್ಮ ಜೊತೆ ಆಗತ್ತೆ ಅನ್ನೋದನ್ನು ಕೂಡ ತೋರಿಸ್ತಿದೆ. ನಿಮ್ಮ ಜೊತೆ ಮದುವೆನ ಕೂಡ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ನಿಮ್ಮ ಮದುವೆಗೆ ಏನಾದರೂ ಅವರ ತಾಯಿಯ ಒಂದು ಅವ್ರ ತಾಯಿ ಒಪ್ಪಿಗೆ ಇಲ್ಲ, ಇಲ್ಲಿವರೆಗೂ ಕೊಟ್ಟಿರಲಿಲ್ಲ ಅಂತಂದರೆ ಅವ್ರ ತಾಯಿ ಒಪ್ಪಿಗೆ ಕೂಡ ಕೊಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ತುಂಬ ಒಳ್ಳೆ ವಿಷಯ. ಸೊ ಅವ್ರ ತಾಯಿಯ ಒಪ್ಪಿಗೆಯಿಂದ ಅವ್ರು ಒಪ್ಕೊಂಡಿದ್ದಕ್ಕೆ ನಿಮ್ಮ ಹತ್ರ ಅವರು ಫಾಸ್ಟಾಗಿ ಬರ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಿದೆ. ಸೊ ಎಸ್, ಹೀ ಈಸ್ ಕಮಿಂಗ್, ಹೀ ಆರ್ ಶೀ ಈಸ್ ಕಮಿಂಗ್ ಅನ್ನೋದನ್ನು ತೋರಿಸ್ತಿದೆ ಇಲ್ಲಿ. ನೀವು ಬಾಯ್ ಆಗಿದ್ರೆ ಅದಕ್ಕೆ ತಕ್ಕಂಗೆ ತೊಗೊಳ್ಳಿ, ಗರ್ಲ್ ಆಗಿದ್ರೆ ಅದಕ್ಕೆ ತಕ್ಕಂಗೆ ತೊಗೊಳ್ಳಿ. ನಿಮ್ಮ ಲವ್ ಸ್ಟೋರಿ ಅನ್ನೋದು ಫಾರ್ವರ್ಡ್ ಮೂಮೆಂಟ್ಗೆ ಹೋಗ್ತಾ ಇದೆ, ಮುಂದಕ್ಕೆ ಹೋಗ್ತಿದೆ ನಿಮ್ಮ ಲವ್ ಸ್ಟೋರಿ ಅನ್ನೋದನ್ನು ತೋರಿಸ್ತಿದೆ. ಸಿಂಗಲ್ ಇರೋರಿಗೆ ಖಂಡಿತ ನೀವು ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೆ ಖಂಡಿತ ಅವ್ರಿಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋಂಥದ್ದೇ ಕಾಲ್ ಮೆಸೇಜ್ಗಳು ಮಾಡಬಹುದು, ವೆಯ್ಟ್ ಮಾಡಿ. ಎಸ್, ಅವ್ರಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದೆ. ಸರೆಂಡರ್, ನಿಮಗೆ ಸರೆಂಡರ್ ಆಗ್ತಾರೆ, ನೀವು ಹೇಳ್ದಂಗೆ ಕೇಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ಅವ್ರ ಕನಸು ನೀವು ಅವರ ಒಂದು ಜೀವನ ಸಂಗಾತಿ ಆಗಬೇಕು ಅನ್ನೋದು ಅವರ ಕನಸು. ಆ್ಯಂಡ್ ನೀವಿಬ್ಬರೂ ಸೇರಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರನೇ, ಅಡಿಕ್ಷನ್ಸ್ ಇದೆ ಅವರಿಗೆ, ಅದನ್ನು ಅವ್ರ ಅಡಿಕ್ಷನ್ಸನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡಿ ಅವ್ರನ್ನ ಸ್ವೀಕಾರ ಮಾಡ್ತಿರೋ ಇಲ್ವೋ ಅನ್ನೋಂಥ ಭಯ ಕೂಡ ಇದೆ ಅವರಿಗೆ. ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿ, ಬಟ್ ನನಗೋಸ್ಕರ ಅದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು ಅನ್ನೋಂಥ ಷರತ್ತುಗಳನ್ನು ಕೂಡ ಇಡಿ. ಆಮೇಲೆ ನೀವು ಅವ್ರಿಗೆ ಸರೆಂಡರ್ ಆಗಿ, ಅವ್ರು ನಿಮಗೆ ಸರೆಂಡರ್ ಆದಮೇಲೆ ನೀವು ಕೂಡ ಇದನ್ನೆಲ್ಲ ಸರಿ ಮಾಡಿಕೊಂಡು ಸರೆಂಡರ್ ಆಗಬೇಕು. ಯಾಕೆಂದರೆ ಸಂಸಾರ ಅನ್ನೋದು ಒಂದು ದೇಶವನ್ನು ಕೂಡ ಸೃಷ್ಟಿಸ್ತಾ ಇರುತ್ತೆ. ಸೊ ಅದರಿಂದ ಆ ಜವಾಬ್ದಾರಿ ಕೂಡ ನಿಮಗಿರಬೇಕು. ಮದುವೆ ಅಂತಂದಾಗ ಮದುವೆ ಅನ್ನೋದೊಂದು ಜವಾಬ್ದಾರಿ, ಮಕ್ಕಳು ಅನ್ನೋದೊಂದು ಜವಾಬ್ದಾರಿ. ಅದನ್ನೆಲ್ಲ ಈತ ಅಥವಾ ಈಕೆ ನಿಭಾಯಿಸ್ತಾರ ಅನ್ನೋದನ್ನೆಲ್ಲ ತಿಳ್ಕೊಂಡು ಮದುವೆ ಅನ್ನೋದನ್ನ ಆಮೇಲೆ, ಅಕಸ್ಮಾತ್ ಅವರು ನಿಮಗೋಸ್ಕರ ಬದಲಾಗೋದಕ್ಕೆ ಸಿದ್ಧ ಇಲ್ಲ ಅಂತ ಅಂದಾಗ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಬದಲಾಗಿ ನನಗೋಸ್ಕರ ಬಾ, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ಸೊ ಮದುವೆಗೆ ಮುಂಚೆ ಬದಲಾಗ್ದಲೇ ಇರೋರು ನಾಳೆ ದಿನ ಮದುವೆ ಆದಮೇಲೂ ಬದಲಾಗೋದಿಲ್ಲ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಇದು ಮನುಷ್ಯನ ಸಹಜ ಗುಣ. ಸೊ ಆದ್ದರಿಂದ
ನೀವು ಇನ್ನರ್ ವರ್ಕ್ ಮಾಡೋದ್ರಿಂದ ಮಾತ್ರನೇ ಯಾವತ್ತೂ ರಿಯೂನಿಯನ್ ಆಗೋದು. ಅದಕ್ಕೆ ಇನ್ನೂ ಇದರಲ್ಲಿ ಇನ್ನೂ ಬ್ಲಾಕೇಜಸ್ ಇದೆ ನಿಮ್ಮ ಸಂಬಂಧದಲ್ಲಿ. ಆ ಬ್ಲಾಕೇಜಸ್ಸನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಸ್ಪಿರಿಚುವಲ್ ಪ್ರಾಕ್ಟೀಸು ಒಬ್ಬರು ಮಾಡ್ತಾ ಇದ್ರು, ಅದು ಇನ್ನೊಬ್ಬರ ಮೇಲೆ ವರ್ಕ್ ಆಗುತ್ತೆ, ಮತ್ತೆ ಅವರು ಕೂಡ ಜಾಯಿನ್ ಆಗ್ತಾರೆ. ಯಾವಾಗ ಪಾರ್ಟ್ನರ್ಸು ಅವರು ಲವರ್ಸ್ ಆಗಿರಲಿ, ಗಂಡ ಹೆಂಡತಿ ಆಗಿರಲಿ, ಇಬ್ಬರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಲೈಫ್ನಲ್ಲಿ ಮುಂದಕ್ಕೆ ಹೋಗ್ತಾರೆ, ಆವಾಗ ಕಂಪ್ಲೀಟ್ ಬ್ಲಾಕೇಜಸ್ ಅನ್ನೋದು ಕ್ಲಿಯರ್ ಆಗುತ್ತೆ ಆ್ಯಂಡ್ ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ತುಂಬಾ ಸಹಾಯ ಆಗತ್ತೆ. ಇನ್ನರ್ ವರ್ಕ್ ಕ್ಲಾಸಸ್ಸು ನಾನು ಆದಷ್ಟು ಬೇಗ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ನೀವು ನನ್ನ ಹತ್ರನೇ ಜಾಯ್ನ್ ಆಗಿ ಇನ್ನರ್ ವರ್ಕ್ ಕ್ಲಾಸಸ್ನ ಪ್ರಾಕ್ಟೀಸ್ ಮಾಡಬಹುದು. ಡೀಟೇಲ್ಸ್ ನಿಮಗೆ ಆದಷ್ಟು ಬೇಗ ನಾನು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆದರೂ ಭಗವಂತ ಯಾವಾಗ ಅದಕ್ಕೆ ಅಪ್ಪಣೆ ಕೊಡ್ತಾರೆ ಗೊತ್ತಿಲ್ಲ. ಬಿಕಾಸ್ ಇದು ಜ್ಞಾನ ಹರಿಯುವಂಥ ಒಂದು ವಿಷಯ ಕ್ಲಾಸಸ್ ಅದು. ಸೊ ಆ ಭಗವತಿಯ ದಯೆ, ಪರ್ಮಿಷನ್ ಇಲ್ದಲೆ ಯಾವುದು ಕೂಡ ಸ್ಟಾರ್ಟ್ ಆಗಲ್ಲ. ಸೊ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕ್ಲಾಸಸ್ ಮಾಡೋದಕ್ಕಂತೂ ನಾನು ಸಿದ್ಧವಾಗಿದ್ದೀನಿ. ಬಟ್ ಅವರ ಒಂದು ಪರ್ಮಿಷನ್ ಯಾವಾಗ ಸಿಕ್ಕತ್ತೆ ಆವತ್ತು ಕ್ಲಾಸಸ್ ಅಟೆಂಡ್ ಆಗುತ್ತೆ. ಬಟ್ ಆದಷ್ಟು ಬೇಗ ಆಗತ್ತೆ ಅನ್ನುವಂಥದ್ದೇ ನನಗೂ ಕೂಡ ಮೆಸೇಜಸ್ ಇದೆ. ನೋಡೋಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನೀವು ಚಾನಲಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಚಾನಲಲ್ಲೇ ಡೀಟೇಲ್ಸ್ ಸಿಕ್ಕತ್ತೆ. ಸೊ ನೀವು ಕ್ಲಾಸಸ್ನ ಅಟೆಂಡ್ ಮಾಡಿ ನೀವು ಹೀಲ್ ಆಗ್ತಾ ನಿಮ್ಮ ಒಂದು ಪ್ರಾಬ್ಲಮ್ಸ್ನು ಎಲ್ಲಾನು ಸಾಲ್ವ್ ಮಾಡ್ಕೊಳ್ತಾ ಲೈಫ್ನಲ್ಲಿ ನೀವು ಕೂಡ ಹ್ಯಾಪಿಯಾಗಿ ಬದುಕೋದಕ್ಕೆ ಇನ್ನರ್ ವರ್ಕ್ ಕ್ಲಾಸಸ್ಸು ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಬಾಡಿಯಿಂದ ಒಂದು ಬ್ಯೂಟಿಫುಲ್ ಸೋಲ್ ಟ್ರಾನ್ಸ್ಫಾರ್ಮೇಷನ್. ಇಟ್ಸ್ ವೆರಿ ಚಾಲೆಂಜಿಂಗ್, ತುಂಬ ಚಾಲೆಂಜಿಂಗ್ ಇರುತ್ತೆ, ತುಂಬ ಪೇನ್ಫುಲ್ ಆಗಿರುತ್ತೆ. ಬಟ್ ಒಂದ್ಸರಿ ಟ್ರಾನ್ಸ್ಫಾರ್ಮ್ ಆದಮೇಲೆ ತುಂಬಾ ಹ್ಯಾಪಿಯಾಗಿ ಬದುಕಬಹುದು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.